ಹಾಳಾಗೋಯ್ತು ಯಾರೋ ಬುಟ್ಟ ಬರುತ್ತೆ ಅಳ್ತಾ ಇದ್ಲು ಕುತ್ಕೊಂಡು ಗಾಡಿಯಿಂದ ಡೋರ್ ತೆಗ್ದು ನೆಗಿಬಹುದು. ಮದ್ವೆಗೆ ಹೆಂಡ್ತಿನ ದಿನ ನೋಡ್ತಾ ಇರ್ತೀರಾ, ನೀನ್ಯಾರು ನನಗೆ ಕಮದ ಮಾಡ್ಬೇಡತ್ತ. KTM ಅಲ್ಲಿ 180 ಹೋಗಿದ್ದಾರೆ ಫೋಟೋದಲ್ಲಿ ಬರ್ತಿದ್ಯಾ, ಮುಂದೆ ಹೋಗು ಅಂದಿದ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪ ಅಣ್ಣಯ್ಯ. ಸೊ ಏನ್ ಗೊತ್ತಾ, ಇವಾಗ ಹಳೆಬೀಡು ಹೋಗ್ತಾ ಇದ್ದೀನಿ, ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪ ಅಣ್ಣಯ್ಯ. ಏನ್ ಗೊತ್ತಾ, ಇವಾಗ ಹಳೆಬೀಡು ಹೋಗ್ತಾ ಇದ್ದೀವಿ, ಸೊ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಸ್ಟ್ರೇಂಜರ್ ಯಾರೋ ಚಿಕ್ಕ ಹುಡುಗಿಲ್ ಬರ್ತಾ ಇತ್ತು ಸೈಡ್ ಅಲ್ಲಿ. ಅಣ್ಣ ಒಂಚೂರು ಡ್ರಾಪ್ ಬರುತ್ತೆ ಅಳ್ತಾ ಇದ್ಲು ಕುತ್ಕೊಂಡು ಗಾಡಿಯಿಂದ ಡೋರ್ ತೆಗ್ದು ನೆಗಿಬಹುದು. ಆಪ್ಷನ್ ಇಲ್ಲ, ಮಾಮೂಲು ಕಂಟ್ರೋಲ್ ಅಲ್ಲ. ಅಷ್ಟೊಂದು ಸ್ವಾಭಿಮಾನ ಧಕ್ಕೆ ಬಂದಿದ್ರೆ ಗಾಡಿ ತೆಗೆದು ನೆಕ್ಕಬಹುದು. ಅಯ್ಯೋ ನೆಗ್ಗೆ ನಾವ್ ಹೇಳ್ತೀವಿ. ಮೋಟೋ ಲಾಗಿಂಗ್ ಬ್ರೋ, ಮೋಟೋ ಲಾಗಿಂಗ್. ಇವತ್ತು ನಾವು ಹಳೆಬೀಡಿಗೆ ಹೋಗ್ತಿದೀವಿ. ಹಳೆಬೀಡಲ್ಲಿ ಏನೇನು ಇರುತ್ತೆ ಅಂತ ನಿಮ್ಗೆ ತೋರ್ಸೋಣ ಅಂತ. ಎಲ್ಲ ನೋಡಿರ್ತೀರಾ, ಆದ್ರೂ ಪರವಾಗಿಲ್ಲ ತೋರಿಸ್ತೀವಿ, ಇನ್ನೊಂದ್ಸಲ ನೋಡ್ಕೊಳ್ಳಿ, ಏನಾಗ್ತಲ್ಲ. ಮದ್ವೆಗೆ ಹೆಂಡ್ತಿನ ದಿನ ನೋಡ್ತಾ ಇರ್ತೀರಾ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹಂಗೆ ಹಳೆಬೀಡು ನೋಡ್ತಿರ್ಬೇಕು ಅವಾಗ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವನೇ ಕಂಟಿನ್ಯೂ ಮಾಡ್ತಿದ್ದೆ. ಒಂದು ಗಾಯ್ಸ್, ಹಳೆ ಲಾಗ್ ಮಾಡೋದು ಅದನ್ನೇ ಅಪ್ಲೋಡ್ ಮಾಡಕ್ಕಾಗಿಲ್ಲ. ಈಗ ಇನ್ನೊಂದು ಆಗಂತೆ, ಇನ್ನು ಯಾವಾಗ ಅಪ್ಲೋಡ್ ಮಾಡ್ತಾಳ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾವಿಬ್ರು ಹೋಗ್ತಾ ಇಲ್ಲ, ನಮ್ ಜೊತೆ ಒಂದು ಚಿಕ್ಕ ಹುಡುಗಿ ಇದೆ. ರಿಗ್ರೆಟ್ ತಲೆ ಕೆಡ್ಸ್ಕೊತೀಯ ನಿಂಗಿಲ್ಲ, ನಾವು ಮಾಡ್ತೀವಿ. ಅಲ್ಲ ನಿಂಗೆ ಅನ್ಸ್ಲೇಬೇಕು ಗುರು. ನಿಂಗೆ ಯಾಕೆ ಅನ್ಸಲ್ಲ, ಬಾ ಏನೇನು ಅನ್ಸುತ್ತೆ ಏನು ಕೇಳು. ಯಾಕೆ ನಾನ್ ನೀನ್ ವಾದ ಮಾಡ್ಬೇಡ, ಬೈಬಿಟ್ಟು ಕೂತ್ಕಾವಾ. ನೀನ್ ಯಾರು ನನಗೆ ವಾದ ಮಾಡ್ಬೇಡತ್ತ, ನೀ ಕೂತ್ಕ ಸುಮ್ನೆ. ನಾನು ಏನಾರು ಹೇಳ್ತೀನಿ, ನೀನ್ ಹೇಳ್ತೀನಿ ಅಂತಾನೆ ರಿಗ್ರೆಟ್ ಆಗಲ್ಲ ಅಂತ ಸುಮ್ ಕೂತ್ಕೊ. ಮತ್ತೆ ಆದ್ರೂ ಪ್ರೀತಣ್ಣನ್ ತಂಗಿ ವಿಡಿಯೋ ಮಾಡವ. ಪ್ರೀತಣ್ಣನ್ ತಂಗಿ ಹೇಳು, ಬೈಕಲ್ಲಿ ಬೇರೆ ಹೋಗಿದ್ಲು. KTM ಅಲ್ಲಿ 180 ಹೋಗಿದ್ದಾರೆ ಗಾಯ್ಸ್. ಅದ್ ಹೇಳೋದು ಓಕೆ, ಹೆವಿ ಫ್ಯಾಷನ್ ಅಲ್ಲಿ ಇತ್ತು ಅಂತ. 180 ಹೋಗಿತ್ತು ಗಾಡಿ. ದೀಪಿಕಾ ಸ್ವಲ್ಪ ಮುಂದೆ ಬರ್ತೀರಾ? ಫೋಟೋದಲ್ಲಿ ಬರ್ತಿದ್ಯಾ, ಮುಂದೆ ಹೋಗು ಅಂದಿದ್ದು. ಓ ನೀನ್ ಕಾಣಿಸಲ್ಲ ಮುಂದೆ ಬಂದು ಅನ್ಕೊಂಡ ಕನ್ಫ್ಯೂಸ್ ಆಗೋಳೆ ಗಾಯ್ಸ್. ಅವಳು ತಪ್ಪು ತಿಳ್ಕೊಬೇಡಿ, ಹುಡುಗಿ ಪಾಪ ಒಳ್ಳೇದೇ, ಒಂಚೂರು ತಲೆಗೆ ಹೇಳ್ತೀನಿ. ಹೀಗೆ ಅವಳನ್ನ ರೇಗಿಸ್ಕೊಂಡು ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿಗೆ ಹೋಗಿ ನನಗೆ ಕೆಲವು ವಿಷಯಗಳು ಗೊತ್ತಾಯಿತು ಆ್ಯಂಡ್ ಅದನ್ನು ಶೇರ್ ಮಾಡೋಣ ಅಂತ. ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಹೊಯ್ಸಳೇಶ್ವರ ಟೆಂಪಲ್. ನಾವಿವಾಗ ಹೋಗ್ತಾ ಇರೋ ಎಂಟ್ರೆನ್ಸ್ ಬಂದು ರಾಯಲ್ ಎಂಟ್ರೆನ್ಸ್ ಅಂತ ಕರೀತಾರಂತೆ. ರಾಜರು ಈ ಎಂಟ್ರೆನ್ಸಿಂದನೇ ಬರ್ತಾ ಇದ್ರಂತೆ. ಬರೋಕ್ಕೂ ಮುಂಚೆ ಅಲ್ಲಿ ಒಂದು ಗಣೇಶ ವಿಗ್ರಹ ಇದೆ, ಆ ಗಣೇಶಗೆ ಪೂಜೆ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ರಂತೆ. ವಿಶೇಷ ಏನಪ್ಪ ಅಂತ ಅಂದರೆ, ಹೊಯ್ಸಳರ ಕಾಲದಲ್ಲಿ ಕಟ್ಟಿಸಿರುವಂಥ 92 ಟೆಂಪಲ್ಸಲ್ಲಿ ಆಲ್ ಓವರ್ ಕರ್ನಾಟಕ ಫೇಮಸ್ ಆಗಿರುವಂಥ ಟೆಂಪಲ್ಸ್ ಬಂದು ಬೇಲೂರು, ಹಳೆಬೀಡು ಆ್ಯಂಡ್ ಸೋಮನಾಥಪುರ. ಬೇಲೂರು ಟೆಂಪಲ್ನ ಅದರ ಮೇನ್ ಕಿಂಗ್ ಆಗಿರುವಂಥ ವಿಷ್ಣುವರ್ಧನ ಕಟ್ಟಿಸಿರೋದು ಆ್ಯಂಡ್ ಹಳೆಬೀಡು ಟೆಂಪಲ್ನ ಅವರ ಮಂತ್ರಿ ಆದಂಥ ಕೇತುಮಲ್ಲ ಕಟ್ಟಿಸಿರೋದು. ಕೇತುಮಲ್ಲ ಮಹಾಶಿವಭಕ್ತ ಆಗಿದ್ದರಿಂದ ಈ ಟೆಂಪಲಲ್ಲಿ 2 ಶಿವಲಿಂಗಗಳಿದೆ. ಒಂದು ಶಾಂತಲೇಶ್ವರ ಅಂತ ರಾಣಿ ಹೆಸರಿನಲ್ಲಿ, ಇನ್ನೊಂದು ಹೊಯ್ಸಳೇಶ್ವರ ಅಂತ ರಾಜನ ಹೆಸರಿನಲ್ಲಿ. ಈ ಟೆಂಪಲ್ನ ಅವಳಿ ದೇವಾಲಯ ಅಂತ ಕೂಡ ಕರೀತಾರೆ. ಇವು ನಿಂತಿರೋ ಸ್ಟೇಜ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರಾಣಿ ಶಾಂತಲಾ ದೇವಿಯವರು ಭರತನಾಟ್ಯ ಮಾಡೋ ಮೂಲಕ ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ರು ಅಂತ ಹೇಳಲಾಗುತ್ತೆ. ಒಳಗೆ 2 ಶಿವಲಿಂಗ ಇರೋ ಥರ ಆಚೆ 2 ಶಿವನಂದಿ ಇದೆ. ಆ್ಯಂಡ್ ಒಂದು 9 ಅಡಿ ಎತ್ತರ ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರೋದು, ಇನ್ನೊಂದು 8 ಅಡಿ ಎತ್ತರದ್ದು. ಆ್ಯಂಡ್ 8 ಅಡಿ ಎತ್ತರದ್ದು ಅಲಂಕಾರದಲ್ಲಿ ಭಾರತದಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಅಂತ. ಈ ಟೆಂಪಲ್ನ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ದು 1121ರಲ್ಲಿ ಆ್ಯಂಡ್ ಇದು 190 ವರ್ಷ ಆದಮೇಲೆ ಈಗ ಇರುವಂಥ ಸ್ಟೇಜಿಗೆ ಬಂದಿದ್ದು. ಬಟ್ ಟೆಂಪಲ್ ಫುಲ್ ಫಿನಿಶಿಂಗ್ ಆಗಿಲ್ಲ ಅಂತ ಗೈಡ್ನ ಕೇಳಿದಾಗ ಅವ್ರು ಹೇಳಿದ್ದು ಏನಂತ ಅಂದರೆ, ಮಲ್ಲಿಕ್ ಕಾಫರ್ ಅಂತ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ದಿಲ್ಲಿಯಿಂದ ಬಂದು ಈ ಟೆಂಪಲ್ ಮೇಲೆ 1310ರಲ್ಲಿ ಮತ್ತು 1326ರಲ್ಲಿ 2 ಸರಿ ದಾಳಿ ಮಾಡಿದ್ದಾರೆ. ಟೆಂಪಲ್ನ ಹೊಡೆದಾಕಿ ಅರಮನೆ ಎಲ್ಲ ಹೊಡೆದಾಕಿದ್ದಾರೆ. ಏನಕ್ಕೆ ಅಂತ ಅಂದರೆ, ಇದು ಹಿಂದೂ ಟೆಂಪಲ್ ಅಲ್ವಾ, ಸೊ ಹಿಂದೂ ಟೆಂಪಲ್ ಇರಬಾರ್ದು ಅಂತ. ಆ್ಯಂಡ್ ಇನ್ನೊಂದು, ಅವಾಗೆಲ್ಲ ಬ್ಯಾಂಕ್ ಇರ್ತಾ ಇರಲಿಲ್ಲ,
ಸೊ ವಿಗ್ರಹದ ಕೆಳಗಡೆ ಹಣ, ನವರತ್ನ, ಗೋಲ್ಡ್ ಕಾಯಿನ್ಸ್ ಎಲ್ಲ ಇಡ್ತಾ ಇದ್ರಂತೆ. ಅದನ್ನು ಲೂಟಿ ಮಾಡಬೇಕು ಅಂತ ಹೇಗೆಲ್ಲ ಮಾಡಿದ್ರು ಅಂತ ಹೇಳಲಾಗುತ್ತೆ. ಹಳೇಬೀಡನ್ನ ಮುಂಚೆ ದ್ವಾರ ಸಮುದ್ರ ಅಥವಾ ದ್ವಾರಕ ನಗರ ಅಂತ ಕರಿತಾ ಇದ್ರಂತೆ. ಏನಕ್ಕೆ ಅಂತಂದರೆ ಇದ್ರ ಹಿಂದೆ ಒಂದು 800 ಎಕರೆ ಇರುವಂಥ ಒಂದು ಕೆರೆ ಇದೆ ಆ್ಯಂಡ್ ಅದು ತುಂಬಿದ್ರೆ ಫುಲ್ ಸಮುದ್ರ ಥರ ಕಾಣುತ್ತೆ ಅಂತೆ. ಸೊ ದ್ವಾರಕದಲ್ಲಿ ಆ ಬಾಗಿಲು ಇರೋದ್ರಿಂದ, ಟೆಂಪಲ್ ಬಾಗಿಲು, ಇದನ್ನು ಹೀಗೆ ಕರಿತಾ ಇದ್ರಂತೆ. ಈ ಥರ ದಾಳಿ ಎಲ್ಲ ಆಗಿ ಹಾಳಾದ್ಮೇಲೆ ಹಾಳಾದ ಬೀಡು ಹೋಗಿ ಹಳೆ ಬೀಡು ಆಯಿತು ಅಂತ ಗೊತ್ತಾಯಿತು. ಟೆಂಪಲ್ನ ಕಟ್ಟೋಕೆ ಸ್ಟಾರ್ಟ್ ಮಾಡಿರೋದು ಗಣೇಶ ವಿಗ್ರಹದಿಂದ. ನೆಕ್ಸ್ಟ್ ಸುಬ್ರಹ್ಮಣ್ಯ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಮಹಾಭಾರತ ಕತೆ, ರಾವಣ ಕೈಲಾಸ ಎತ್ತಿರೋ ಕತೆ, ಕೃಷ್ಣ ಬೆಟ್ಟ ಎತ್ತಿರೋ ಕತೆ, ಹರಿಹರರ ಕತೆ, ವಾಸು, ಸುಗ್ರೀವ, ಅಜಂತ, ಎಲ್ಲೋರ, ಹೀಗೆ ಇಷ್ಟು ಕಥೆಗಳಿದೆ. ನಮ್ಮ ಇತಿಹಾಸ ಕೇಳೋಕ್ಕೆ ಖುಷಿಯಾಗುತ್ತೆ. ಇದನ್ನೆಲ್ಲ ಅವ್ರು ಕೆತ್ತನೆ ಮೂಲಕ ತೋರಿಸಿದಾರಲ್ಲ, ವಾವ್, ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ಅವರೆಷ್ಟು ಟೆಕ್ನಿಕಲಿ ಮುಂದೆ ಇದ್ದರು ಅಂತ ಅಂದರೆ, ಇವಾಗ ನಾವು ಮಾಡ್ಕೊಳ್ಳೋ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಅವರೆಷ್ಟು ಮೆನ್ಷನ್ ಮಾಡಿ ಹೇಳಿದ್ರು. ತುಂಬ ಹೇರ್ ಸ್ಟೈಲ್ಸ್ ಆ್ಯಂಡ್ ನೈಲ್ಸ್, ಹೆಲ್ಮೆಟ್, ಕ್ರಿಕೆಟ್ ಗಾರ್ಡ್, ಬ್ಯಾಡ್ಜ್ ಅಂತ ಹಾಕೋತಾರಲ್ಲ, ಅದೆಲ್ಲ ಮುಂಚೆನೇ ಯೂಸ್ ಮಾಡಿದ್ದಾರೆ ಅವರು. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಇನ್ನೊಂದೇನಂತ ಅಂದರೆ, ಈ ಟೆಂಪಲ್ನ ಬಿಚ್ಚಿ ಮತ್ತೆ ಜೋಡಿಸ್ಬೋದು, ಲೈಕ್ ಸ್ಕ್ರೂ ಥರ ಅಂತ ಹೇಳ್ತಾ ಇದ್ರು. ಅಷ್ಟು ಟೆಕ್ನಿಕಲಿ ಮುಂದೆ ಇದ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಟೆಂಪಲ್ ಒಳಗಡೆ 108 ಕಂಬಗಳಿದೆ ಆ್ಯಂಡ್ 70 ಶಿಲಾಬಾಲಕ್ಕೆ ಪ್ರತಿಮೆ ಇದೆ. ಈ ಟೆಂಪಲ್ಗೆ ಹೋದಾಗ ನಾನು ಒಂದು ವೀಡಿಯೋ ಮಾಡ್ಕೊಂಡು ಹಾಕಿದ್ದೆ ಆಯಿತಾ, ಶಿವಂದು. ಆ್ಯಂಡ್ ಆ ವಿಡಿಯೋ 6 ಮಿಲಿಯನ್ ಹೋಗಿದೆ, ನಿಯರ್ಲಿ 6 ಮಿಲಿಯನ್ ಇದೆ ಇವಾಗ. ಆ್ಯಂಡ್ ಫಸ್ಟ್ ವಿಡಿಯೋ ಅಷ್ಟು ವ್ಯೂಸ್ ಹೋಗಿದ್ದು ಆ್ಯಂಡ್ ಖುಷಿ ಆಯಿತು ಅದು. ಟೆಂಪಲ್ ಎಲ್ಲ ನೋಡಿ ಮುಗಿಸಿ ನಾನು ವೀಡಿಯೋಸ್ ಮಾಡಿಸ್ಕೊಂಡೆ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ವೀಡಿಯೋ ಮಾಡಿ ಫೋಟೋ ತೊಗೊಂಡು 1 ಅವರ್ ಕೂತ್ಕೊಂಡು ಮಾತಾಡಿ ನೆಕ್ಸ್ಟು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.